ಹಾಯ್ ಸ್ನೇಹಿತರೆ, ಹ್ಯಾಪಿ ಸಂಡೇ. ಇವತ್ತು ಮಕ್ಕಳ ಮೋಸ್ಟ್ ಡಿಮ್ಯಾಂಡೆಡ್ ಪಾವ್ ಭಾಜಿ ಮಸಾಲ. ಸೊ ಹಾಗಾಗಿ ಪಾವ್ ಭಾಜಿ ಮಸಾಲ ಮಾಡೋಣ. ಮೊದಲಿಗೆ 1 ಚಮಚ ಎಣ್ಣೆ, 1 ಚಮಚ ಬೆಣ್ಣೆ ಮತ್ತು 2 ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದು ಮತ್ತು ಬೆಳ್ಳುಳ್ಳಿ ಒಂದು 7-8, 1 ಕಪ್ಪು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಎಲ್ಲವನ್ನು ನಾವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ಗೋಲ್ಡನ್ ಬರೋವರೆಗೂ ಮಾಡ್ಕೊಬೇಕಾಗತ್ತೆ. ಬ್ರೋಕೊಲಿ ತೊಗೊಂಡಿದ್ದೀನಿ, ಅರ್ಧ ಕಪ್ಪು ಬ್ರೋಕೊಲಿ, ಅರ್ಧ ಕಪ್ ಕ್ಯಾರೆಟು, ಸಣ್ಣಗೆ ಹೆಚ್ಕೊಂಡಿದ್ದಂಥ ಬೀನ್ಸು, ಸಣ್ಣಗೆ ಹೆಚ್ಕೊಂಡಿದ್ದಂತಹ ಬೀಟ್ರೋಟು, 1 ಕಪ್ಪು ಅರ್ಧ ಕಪ್ಪು ಬಟಾಣಿ, 1 ಕಪ್ಪು ನಾನು ಆಲೂಗಡ್ಡೆ ತೊಗೊಂಡಿದ್ದೀನಿ. ಇಲ್ಲಿ ಎಲ್ಲವನ್ನು, ಟೊಮೆಟೊ 1 ಕಪ್ಪು, ಎಲ್ಲ ಒಂದು 1/4 ಚಮಚ ಅರಿಶಿನ ಪುಡಿ ಹಾಕ್ಕೊಂಡು 1 ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ. ಇಲ್ಲಿ ಉಪ್ಪು ಹಾಕ್ಕೊಂಡು ಎಲ್ಲವನ್ನು ಹದವಾಗಿ ಕಲಿಸ್ಕೋಬೇಕಾಗತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಎಣ್ಣೆಲೆ ಸ್ವಲ್ಪ ಒಂದು 2-3 ನಿಮಿಷ ಎಣ್ಣೆ ಒಳಗೆ ಸ್ವಲ್ಪ ಆ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿಯಾಗಿ. ಆ ತರಕಾರಿ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾರೆ, ಕಲರ್ಫುಲ್ ತರಕಾರಿ. ಮಕ್ಕಳು ತರಕಾರಿ ತಿನ್ನಿ ಅಂದರೆ ತಿನ್ನಲ್ಲ. ಈ ರೀತಿ ಅವ್ರು ಇಷ್ಟಪಟ್ಟಿದ್ದು ಮಾಡಿಕೊಟ್ರೆ ಹೇಗೋ ಒಟ್ಟು ತರಕಾರಿ ಅವ್ರ ಹೊಟ್ಟೆಗೆ ಹೋಗುತ್ತಾ, ಆರೋಗ್ಯವಾಗಿರ್ತಾರ, ಅದೇ ಮುಖ್ಯ ಆಗುತ್ತೆ. ಸೊ ಸಂಡೇ ಬಂದರೆ ಅವ್ರದ್ದೇ ಡಿಮ್ಯಾಂಡ್ ಇರುತ್ತೆ, ನಂಗೆ ಇದು ಬೇಕು ಅದು ಬೇಕು ಅಂತ. ಪ್ರತಿದಿನ ಅಂತೂ ಗಡಿಬಿಡಿಲಿ ಏನೋ ಒಂದು ಮಾಡಿಕೊಡ್ತೀವಿ. ಇಲ್ಲಿ ಅರ್ಧ ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಅಚ್ಚ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನಾನು. ಸೊ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನೀಗ ತರಕಾರಿಗಳ್ನ ಯಾವ ಅಳತೆಯಲ್ಲಿ ಹಾಕಿದ್ನಲ್ಲ ಅದರಲ್ಲೇ ಅರ್ಧ ಕಪ್ಪಷ್ಟು ನೀರು ಹಾಕಿದ್ರೆ ಸಾಕು. ನೋಡಿ, ಅರ್ಧ ಕಪ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಬಿಟ್ಟು, ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತಿರುಗಿಸಿ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದೇ ಒಂದು ವಿಷಲ್ ಕೂಗ್ಸಿದ್ರೆ ಸಾಕು. ಸೊ ಆರೋಗ್ಯವೇ ಭಾಗ್ಯ ಅಲ್ವಾ ಸ್ನೇಹಿತರೆ. ಹಾಗಾಗಿ ನಾವು ಹೆಚ್ಚೆಚ್ಚು ತರಕಾರಿಗಳನ್ನ ಮಕ್ಕಳಿಗೆ ಕೊಟ್ಟಷ್ಟು ಆರೋಗ್ಯವಾಗಿರ್ತಾರೆ ಅನ್ನೋದು ನನ್ನ ಅನಿಸಿಕೆ. ಸೊ ಭಾನುವಾರ ಅವರಿಗೆ ಮೀಸಲು, ಅವ್ರೇನು ಕೇಳ್ತಾರೋ ಅವ್ರಿಗೆ ಮಾಡಿಕೊಡೋಣ ಅಂದ್ಬಿಟ್ಟು ಈಗ 1 ವಿಷಲ್ ಆಗಿದೆ. ಇದು ತಣ್ಣಗೆ ಆಗಬೇಕು. ತಣ್ಣಗೆ ಆದಮೇಲೆ ಸೊ ಇದು ತೊಗೊಂಡು ಸ್ಮ್ಯಾಶ್ ಮಾಡಬೇಕು ಚೆನ್ನಾಗಿ. ಇದರಲ್ಲಿ ಹ್ಯಾಂಡ್ಲ್ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಸ್ವಲ್ಪ ತರಕಾರಿ ಒಂಚೂರು ಬಾಯಿಗೆ ಸಿಕ್ಕಿದ್ರೆ ಅಡ್ಡಿ ಇಲ್ಲ. ನೋಡಿ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಕಾಣುತ್ತಲ್ವ, ಆ ಕಲರ್ಫುಲ್ ನೋಡೋಕ್ಕೆ ಅದ್ಭುತವಾಗಿದೆ. ನೋಡಿ ಈ ರೀತಿಯಾಗಿ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಈ ರೀತಿಯಾಗಿ ನಾವು ಸ್ಮ್ಯಾಶ್ ಮಾಡ್ಕೊಬೇಕಾಗತ್ತೆ. ಈಗ ಇಲ್ಲಿ ಮೊದಲಿಗೆ 1-2 ಚಮಚ ಆಗೋಷ್ಟು ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ ಮತ್ತು 2 ಚಮಚ ಬೆಣ್ಣೆ ತೊಗೊಂಡಿದ್ದೀನಿ. ಬೆಣ್ಣೆನೇ ಇಲ್ಲಿ ಮೇಯ್ನ್, ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಶುಂಠಿ ಮತ್ತು ಬೆಳ್ಳುಳ್ಳಿ 2 ತುರ್ಕೊಂಡಿದ್ದು, 3 ಮೆಣಸಿನ್ಕಾಯಿ ಹಾಗೆ ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಆ ಕಡೆಗೆ ಇದು ಪಾವ್ ಭಾಜಿ ಮಸಾಲ ಮೇಲಿಟ್ಟು ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಖಾರ ಮತ್ತು ಬೇಕಾದರೆ ಅದನ್ನು ಕಡ್ಕೊಂಡು ತಿನ್ಬೋದು. ಸೊ ಹಾಗಾಗಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ತುರಿದಿದ್ದು ಹಾಕಿದ ನಂತರ ಈರುಳ್ಳಿ ಮತ್ತು ಸಣ್ಣಗೆ ಹೆಚ್ಚಿದ್ದು ಒಂದು ದೊಡ್ಡ ಈರುಳ್ಳಿಯನ್ನು ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ 1 ಟೊಮೆಟೊ ಇಲ್ಲಿ ಮತ್ತೊಮ್ಮೆ ತೊಗೊಂಡಿದ್ದೀನಿ ನಾನು. ಯಾಕಂದರೆ ಈ ರೀತಿಯಾಗಿ ನಾವು ಎಣ್ಣೆಲಿ ಫ್ರೈ ಮಾಡಿ ಮತ್ತೊಮ್ಮೆ ಒಗ್ಗರಣೆ ಕೊಟ್ಟಾಗ ಅದು ಇನ್ನೂ ಚೆನ್ನಾಗಿರುತ್ತೆ. ಒಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ರುಚಿನೂ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಪ್ರತಿಯೊಂದನ್ನು ಮತ್ತೊಮ್ಮೆ ಹಾಕ್ಕೊಬೇಕಾಗತ್ತೆ. ಇಲ್ಲೊಂದು ಚಿಟಿಗೆ ಅಷ್ಟು, 1/4 ಚಮಚ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಚಮಚ ಮತ್ತು ಅರ್ಧ ಚಮಚ ಖಾರದ ಪುಡಿ, ಅರ್ಧ ಚಮಚ ಧನಿಯಾ ಪುಡಿ, ಗರಂ ಮಸಾಲ ಒಂದು ಅರ್ಧ ಚಮಚ ಮತ್ತು ಪಾವ್ ಭಾಜಿ ಮಸಾಲ. ಇಲ್ಲಿ ಪಾವ್ ಭಾಜಿ ಮಸಾಲ ನಾನು ಒಂದು ಸ್ಪೂನು ಮತ್ತು 1 ಸ್ಪೂನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು. ಮತ್ತು ನೀವು ಖಾರ ನಿಮಗೆ ಹೆಚ್ಚಿಗೆ ಬೇಕಾದರೆ ಮತ್ತೆ ನೀವು ಹಾಕ್ಕೊಳ್ಬೋದು. ಇಲ್ಲಿ ನನಗೆ ಮನೆಯಲ್ಲೆಲ್ಲ ನಾವು ಮೀಡಿಯಮ್ ಖಾರ ಆಗಿರೋದ್ರಿಂದ ಅಷ್ಟೇ ಹಾಕ್ಕೊಂಡಿದ್ದೀವಿ, 1 ಚಮಚ. ನೀವು ಇದನ್ನು ಸ್ಮ್ಯಾಶ್ ಮಾಡ್ಕೊಂಡಿದ್ದೆಲ್ಲ ತರಕಾರಿಗಳನ್ನ ಮಿಕ್ಸ್ನ ಇದಕ್ಕೆ ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ಟು ಒಂದು 5 ನಿಮಿಷ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನೋಡಿ, ನೀರು ಮತ್ತೆ ಇದ್ರ ಮೇಲೆ ಬೇಕಾದರೆ ಮತ್ತೊಂದು ಅರ್ಧ ಬಟ್ಲು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೋದು ಮೇಲೆ. ಇದು ಯಾಕಂದರೆ ಕುದಿಯೋಕ್ಕೆ ಸ್ವಲ್ಪ ಬೇಕಲ್ವ, ಹಾಗಾಗಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಬೇಕು. ಮೇಲೆ 1 ಚಮಚ ಮತ್ತು ಬೆಣ್ಣೆ ಹಾಕ್ಕೊಳ್ಳೋದ್ರಿಂದ ಆ ಒಂದು ಇದು ತುಂಬ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಕಾಣುತ್ತೆ, ಶೈನಿಂಗ್ ಫುಲ್ಲಾಗೂ ಕಾಣುತ್ತೆ, ಕಲರ್ಫುಲ್ಲಾಗೂ ಕಾಣುತ್ತೆ. ಇಲ್ಲಿ ನಾನು ಪಾವ್ ತೊಗೊಂಡಿದ್ದೀನಿ. ಈ ಪಾವ್ ಬನ್ನನ್ನು ಏನು ಮಾಡಬೇಕು ಅಂದರೆ ಮಧ್ಯದಲ್ಲಿ ಹೀಗೆ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಬೆಣ್ಣೆಯನ್ನು ಹೆಂಚಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ಗೆ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. 2 ಕಡೆಯೂ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಮೊದಲಿಗೆ ಕಟ್ ಮಾಡ್ಕೋಬೇಕು. ಇದಕ್ಕೆ ಬೆಣ್ಣೆನ ಮೇಲ್ಗಡೆನೆ ಯಾಕೆ ಹೆಂಚಿಗೆ ಯಾಕೆ ಹಾಕ್ಕೊಳ್ಳಿಲ್ಲ ಅಂದರೆ ಮೊದಲೇ ಹಾಕಿಬಿಟ್ರೆ ಎಲ್ಲ ಅದು ಆ ಕಡೆ ಈ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ. ನಾವು ಯಾವ ಒಂದು ಪಾವ್ ಬನ್ನನ್ನು ಬೇಯಿಸ್ತೀವೋ ಅಲ್ಲಿಗೆ ಮಾತ್ರ ನಾವು ಚೆನ್ನಾಗಿ ಬೆಣ್ಣೆ ಇದು ಮಾಡಿಬಿಟ್ಟು
ಬೇಯಿಸ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಅದಕ್ಕೆ ಬ್ಲೆಂಡ್ ಆಗುತ್ತೆ. ನೋಡಿ ಈ ರೀತಿಯಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಅದನ್ನು ಈ ರೀತಿಯಾಗಿ ನೀವು ಸ್ಪ್ರೆಡ್ ಮಾಡಬೇಕಾಗತ್ತೆ. ಸ್ಪ್ರೆಡ್ ಮಾಡಿಬಿಟ್ಟು ಎರಡೂ ಕಡೆಯೂ ತಿರುಗಿಸಿ, ಮತ್ತು ಸಣ್ಣ ಉರಿ ಇರಲಿ, ಜಾಸ್ತಿ ಉರಿ ಇರೋ ಹೊತ್ತೋಗ್ಬಿಡುತ್ತೆ, ಚೆನ್ನಾಗಿರಲ್ಲ ಅದು. ಸ್ವಲ್ಪ ಆದಷ್ಟು ಮೇಲ್ಗಡೆ ಗೋಲ್ಡನ್ ಕಲರ್ ಬರಬೇಕು. ತುಂಬ ಮಾಡಿಬಿಟ್ರೆ ಅದು ಒಂಥರ ರಫ್ ಬಂದುಬಿಡುತ್ತೆ, ಸ್ಮೂತಾಗಿರಬೇಕು. ನೋಡಿ ಈ ರೀತಿಯಾಗಿ ನಾವು ಗೋಲ್ಡನ್ ಬ್ರೌನ್ ಬರೋ ಹಂಗೆ ನಾನು ಬೆಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ವಿ. ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸಿ ನಾವು ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದನ್ನು ಮೇಲೆ ಇಟ್ಕೊಟ್ರೆ ಹೆಚ್ಚಿಗೆ ಖಾರ ಬೇಕಾದರೂ ಅದೊಂದು ಅದ್ರ ಜೊತೆಗೆ ಕಡಿದು ತಿನ್ಕೋಬೋದು. ನೋಡಿ ಇಲ್ಲಿ ಗ್ರೇವಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಅಲ್ಲ, ಬಾಯಲ್ಲಿ ನೀರು ಬರ್ತಾಯಿದೆ ಅಲ್ಲ ಸ್ನೇಹಿತರೆ. ನೀವು ನೆಕ್ಸ್ಟ್ ಸಂಡೇ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ. ನೋಡಿ ಅದ್ರ ಮೇಲೆ ಹಸಿ ಈರುಳ್ಳಿ ಬೇಕಿದ್ದವರು ಹಸಿ ಈರುಳ್ಳಿ ಹಾಕ್ಕೊಂಡು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಕೊತ್ತಂಬರಿ ಹಾಕಿ ಸ್ವಲ್ಪ ಸೇವು ಇದಕ್ಕೆ ಒಳ್ಳೆ ಕಾಂಬಿನೇಷನ್. ಅದ್ರ ಜೊತೆ ಇದ್ದರೆ ಕ್ರಿಸ್ಪಿನೆಸ್ ಸಿಗುತ್ತೆ ತಿನ್ನಬೇಕಾದ್ರೆ. ಈರುಳ್ಳಿ, ಮೆಣಸಿನ್ಕಾಯಿ, ಚಾಟ್ ಮಸಾಲ ಅಂದರೆ ಹಾಗೆ ಅಲ್ವಾ. ಸೊ ಫಾಸ್ಟ್ ಫುಡ್ಡು ನೋಡಿ ಇದು ಸಂಡೇ, ಯಾವುದಾದ್ರು ಅಪರೂಪದ ಸಂಡೇ, ಯಾವಾಗಲೂ ಅಲ್ಲ. ಆರೋಗ್ಯಪೂರ್ಣ ಮಿಕ್ಸ್ ವೆಜಿಟೇಬಲ್ ಪಾವ್ ಭಾಜಿ ರೆಡಿ. ನೋಡಿ ಹೇಗಿದೆ ಅಂತ. ಇದು ತುಂಬ ಆರೋಗ್ಯಪೂರ್ಣ ಅಲ್ಲ, ಅಪರೂಪಕ್ಕೊಮ್ಮೆ ಮಕ್ಕಳ ಡಿಮ್ಯಾಂಡ್ ಮೇಲೆಗೆ ತಯಾರಾದದ್ದು. ನಾನೇನು ಸಜೆಸ್ಟ್ ಮಾಡಲ್ಲ, ಬಟ್ ಅಪರೂಪಕ್ಕೊಮ್ಮೆ ಮಾಡಿಕೊಟ್ರೆ ಹೊರಗಡೆ ಹೋಗಿ ತಿನ್ನೋದು ತಪ್ಪತ್ತು ಮಕ್ಕಳು ಅಂಥೇಳಿ ಮಾಡಿಕೊಟ್ಟಿದ್ದು. ಸೊ ನೋಡಿ ಸ್ನೇಹಿತರೆ ಹೇಗಿದೆ ಅಂತ. ನೀವು ಮಾಡ್ಕೊಂಡು ತಿಂತೀರಲ್ಲ, ಮಾಡ್ಕೊಂಡು ತಿಂದು ನನಗೆ ಹೇಳಿ ಹೇಗಿದೆ ಅಂತ. ಇದೇ